ಇದು ಸೌತೆಕಾಯಿ ಬಳ್ಳಿ. ಇದು ನೀವು ನೋಡ್ತಿರೋ ಹಾಗೆ ಉದ್ದಕ್ಕೆ ಬೆಳೀತಿದೆ, ನೆಲದಲ್ಲೆಲ್ಲ ಹರಡ್ಕೊಂಡಿದೆ. ಮತ್ತೊಂದು ದ್ರಾಕ್ಷಿ ಬಳ್ಳಿ ಕೂಡ ಇದೆ. ದ್ರಾಕ್ಷಿ ಬಳ್ಳಿ ಚಿಕ್ಕದಾಗಿದ್ದಾಗ ನಾನು ಪೈಪಲ್ಲಿ ಸಪೋರ್ಟ್ ಕೊಟ್ಟಿದ್ದೆ. ಈಗ ಅದು ಉದ್ದಕ್ಕೆ ಬೆಳೀತಿದೆ. ಬಳ್ಳಿಗಳಿಗೆಲ್ಲ ಸಪೋರ್ಟ್ ಕೂಡ ತುಂಬ ಅಗತ್ಯ. ಟೆರೇಸಲ್ಲಿ ಯಾವುದೇ ಗೋಡೆ ಅಥವಾ ತಂತಿಗಳು ಇಲ್ಲದೆ ಇದ್ದಾಗ ಸಪೋರ್ಟ್ಗೆ ನಾವು ಕಡಿಮೆ ಬಜೆಟಲ್ಲಿ ಹೇಗೆ ಸಪೋರ್ಟ್ ಕೊಡ್ಬೋದು ಅಂತ, ಮನೇಲಿ ಯಾವ್ದಾದ್ರು ಹಳೆ ಪೈಪ್ಗಳು ಅಥವಾ ಮರದ ರೆಂಬೆಗಳು ಇದ್ದಲ್ಲಿ ಅದಕ್ಕೆ ನೆಟ್ಟನ್ನು ಕಟ್ಟಿ ನೀಟಾಗಿ ದೊಡ್ಡದಾಗಿರೋ ಪಾಟಲ್ಲಿ ಮಣ್ಣಿನ ಆಳಕ್ಕೆ ಊರಿ ಈ ಥರ ಸಪೋರ್ಟ್ ಕೊಡ್ಬೋದು. ಸೊ ನಾವು ನೋಡೋ ಹಾಗೆ ನಾವು ಸರಿಯಾದ ಆಸರೆ ಕೊಟ್ಟಾಗ ಅದು ಹೇಗೆ ನಮಗೆ ಫಲ ಕೊಡುತ್ತೆ, ಹಾಗೆ ಮನುಷ್ಯನಿಗೂ ಕೂಡ ಒಳ್ಳೆಯವರ ಬೆಂಬಲ ಅಥವಾ ಮಾರ್ಗದರ್ಶನ ಇದ್ದಲ್ಲಿ ಮನುಷ್ಯ ಅತಿ ಎತ್ತರ ಸ್ಥಾನಕ್ಕೆ ಬೆಳಿತಾನೆ ಅಂತ ನಾವು ತಿಳ್ಕೊಬೋದು. ಈಗೆಲ್ಲ ನೋಡೋಕ್ಕೆ ಹೋದರೆ ಪ್ರಕೃತಿಯೇ ನಮ್ಮ ಮೊದಲ ಗುರು ಆಗುತ್ತೆ. ಥ್ಯಾಂಕ್ ಯು.